ನಂದು 10 ಮುಖ ಎಲ್ಲ ಹಿಂಗಾಗಿರೋದು. ಕಾರಣ ಏನು ಅಂತ ಹೇಳ್ತೀನಿ. ಕಣ್ಣೆಲ್ಲ ಫುಲ್ಲು ಊದ್ಬಿಟ್ಟಿದೆ. ಸೊ ಗಾಯ್ಸ್, ಇವತ್ತು ನನಗೆ ಕಾಂಪಿಟೇಷನ್ ಇದೆ, ಹಾಗಾಗಿ ನಾನು ಕುವೆಂಪು ಕಲಾ ಮಂದಿರಕ್ಕೆ ಬಂದಿದ್ದೀನಿ. ಇವತ್ತು ನಮ್ಮ ಅಣ್ಣಂದರು ತುಂಬ ಜನ ಸಿಂಗರ್ಸ್ ಎಲ್ಲ ಬರ್ತಾರೆ, ಅವ್ರನ್ನೆಲ್ಲ ನಿಮಗೆ ಇಂಟ್ರೊಡ್ಯೂಸ್ ಮಾಡ್ಕೊಳ್ತೀನಿ. ಓಕೆ, ಆದಮೇಲೆ ವ್ಲಾಗಿಗೆ ಬಂದಿದ್ದೀನಿ. ಕಾರಣ ಅಂದರೆ ಏನು ಅಂದರೆ ನಮ್ಮ ಕಾಲೇಜಲ್ಲಿ ಫೆಸ್ಟ್ ಆಗ್ತಿತ್ತು, ಸೊ ಹಾಗಾಗಿ ನನಗೆ ವೀಡಿಯೋಸ್ ಎಲ್ಲ ಮಾಡ್ಲಿಕ್ಕೆ ಆಗ್ತಿರಲಿಲ್ಲ. ತೊಂದರೆ ಇಲ್ಲ, ಇನ್ನೂ ಕಂಟಿನ್ಯೂ ಮಾಡ್ತೀನಿ. ಹಾಗೆ ಹೊರಗಡೆ ಬಂದು ಯಾರೆಲ್ಲ ಬಂದಿದ್ದಾರೆ ಅಂತ ನೋಡಿದ್ರೆ ನಮ್ಮ ರವಿ ಸರ್ ಮತ್ತು ಸಂದೇಶ್ ಸರ್ ನೋಡಿ ಎಲ್ಲಿ ಹತ್ಕೊಂಡ್ಬಿಟ್ಟು ಏನು ಮಾಡ್ತಿದ್ದಾರೆ ಅಂತ. ಅವ್ರು ಏನು ಮಾಡ್ತಿದ್ದಾರೆ ಅಂದರೆ ಬ್ಯಾನರ್ನ ಕಟ್ತಾಯಿದ್ರು ಪಾಪ. ಹಾಗೆ ಅವ್ರದ್ದು ಕೂಡ ವೀಡಿಯೋ ತೆಕ್ಕೊಂಡೆ ನಾನು. ಅವ್ರಿಗೆ ಗೊತ್ತೇ ಇಲ್ಲ ತೆಗ್ದಿದ್ದು. ಇವಾಗ ನೋಡಿ ವ್ಲಾಗ್ ನೋಡಿದಾಗ ಆಮೇಲೆ ಇದೆ ನನಗೆ. ನಮ್ಮ ಆನಂದ್ ಸರ್ ವಿಶ್ರಯ ಅದು ಭಾರತ ಮಾತೆದು ಒಂದು ಫೋಟೋ ಮತ್ತು ಬುಕ್ಸ್ ತೊಗೊಂಬರೋಣ ಅಂತೇಳಿ ಕರ್ಕೊಂಬರೋದು. ನೋಡಿ ಬುಕ್ಸ್ ಎಲ್ಲ ಕೈಯಲ್ಲೇ ಇದೆ, ಅವ್ರ ಫೋಟೋನ ತೊಗೊಂಡು ಬರ್ತಾಯಿದ್ರು. ಹಾಗೆ ಅಲ್ಲೂ ಒಂದು ವೀಡಿಯೋ ತೆಕ್ಕೊಂಡೆ. ಆಮೇಲೆ ನೋಡಿ ನಮ್ಮ ದೀಪಕಣ್ಣ ಬಂದಿರೋ ಹಾಯ್ ಮಾಡ್ತಿದ್ದಾರೆ ನೋಡಿ. ಸಂಜೆ 3 ಗಂಟೆ ಅಷ್ಟೊತ್ತಿಗೆ ಒಂದು ಮಳೆ ಶುರುವಾಯಿತು. ಯಪ್ಪ ದೇವ್ರೇ, ಒಳ್ಳೆ ಸಂಜೆ ಒಂದು 7 ಗಂಟೆ ಆದಂಗೆ ಅನ್ನಿಸ್ತಿತ್ತು, ಅಷ್ಟು ಮಳೆ. ಆಮೇಲೆ ನಂದು 2ನೇ ಸುತ್ತಿನ ಸಾಂಗ್ ಕೂಡ ಇತ್ತು, ಆಹಾ ಇಂಥ ಕ್ಷಣ ಅಂತೇಳಿ ಅಪ್ಪು ಸರ್ ಮೂವಿ ಸಾಂಗ್ ಕೂಡ ಹಾಡಿದೆ. ನಮ್ಮ ಸ್ಯಾಂಡಿ ಬ್ರೋ ವೀಡಿಯೋ ಮಾಡ್ಕೊಂಡಿದ್ದಾರೆ ನೋಡಿ. ಹಾಡ್ತಾ ಇದ್ದೆ, ಮತ್ತು ಅದರಿಂದ ಕ್ವಾಲಿಫೈ ಆಗಿ 3rd ರೌಂಡಿಗೆ ಕೂಡ ಸೆಲೆಕ್ಟ್ ಆದೆ. ಆಮೇಲೆ ಏನಾಯಿತು ಅಂತ ಕೇಳಬೇಕಾ? ಮತ್ತೆ ಹೇಳ್ತೀವಿ. ಆಮೇಲೆ ಬ್ರೇಕ್ ಇತ್ತು ಜಡ್ಜ್ಮೆಂಟ್ ಕೊಡೋಕ್ಕೆ ಅಂತ ಹೇಳಿಬಿಟ್ಟು ಹಾಡು ಹೇಳ್ತಿದ್ರು. ನನಗಂತೂ ಸಖತ್ ನಿದ್ದೆ ಬರ್ತಿತ್ತಪ್ಪ. ಯಾಕೆ ನನ್ನ ಅತ್ತೆ ಅಂದರೆ ಕಾಂಪಿಟೇಷನ್ಗೆ ಹೋಗಿದ್ನಲ್ಲ, ಅಲ್ಲಿ ನನ್ನನ್ನು ಸೆಮಿ ಫೈನಲ್ ಅಲ್ಲೇ ತೆಗೆದಾಕಿದ್ರು ಭಾವಗೀತೆ ಸುತ್ತಲ್ಲಿ. ಕಾರಣ ಏನಂತ ನನಗೆ ಅವರು ಕೊಡಲಿಲ್ಲ, ಹಾಗಾಗಿ ನನಗೆ ತುಂಬ ಬೇಜಾರಾಯಿತು. ಬಟ್ ಅಲ್ಲಿ ಸಿಂಗರ್ಸ್ ಎಲ್ಲ ನನಗೆ ತುಂಬ ಸಪೋರ್ಟ್ ಮಾಡಿದ್ರು. ಇಷ್ಟ ನೀನೇನಂತ ನನಗೆ ಗೊತ್ತು, ನಮಗೆ ಗೊತ್ತು, ನೀನು ಹಿಂಗೆ ಹಾಡ್ತೀಯ ಅಂತ ಗೊತ್ತು ನಮಗೆ. ಇಂಥ ಒಂದು ಜಡ್ಜ್ಮೆಂಟ್ ನಿನ್ನ ಏನು ನಿನ್ನ ನಿರ್ಧರಿಸೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಎಲ್ಲ ನನಗೆ ಒಂದು ಪಾಸಿಟಿವಿಟಿಯನ್ನು ಕೊಟ್ಟರು. ನಿಜವಾಗ್ಲೂ ನನಗೆ ಈ ಥರ ಅನ್ನಿಸಿದಾಗ ಅನಿಸುತ್ತೆ ನಾನು ಸಂಗೀತ ಕಲಿಬೇಕಿತ್ತು. ಯಾಕಂದರೆ ಸಂಗೀತ ಕಲಿತವ್ರಿಗೆ ಮಾತ್ರ ಮರ್ಯಾದೆ ಮತ್ತು ರಿಚ್ ಇರಬೇಕು. ಸೊ ಹಂಗಾಗಿ ನಂಗೆ ಅನಿಸುತ್ತೆ ಸಂಗೀತ ಕಲಿತಿರಬೇಕು ಅಂತ. ಸಂಗೀತ ಕಲಿತೆ ನಾವೇನು ಸಾಧನೆ ಮಾಡೋದು ಎಲ್ಲ ಕಡೆಗೆ ಅವಮಾನ ಆಗುತ್ತೆ ಗೈಸ್. ಹಾಗಾಗಿ ನಮ್ಮ ಸಿಂಗರ್ಸ್ ಕಷ್ಟನ ಹೇಳ್ತಾ ಇದ್ದೀನಿ. ನಮಗೆ ಎಷ್ಟು ಅವಮಾನ ಆಗುತ್ತೆ ಅಂದರೆ ನನಗೆ ತಡೆಯೋಕ್ಕೆ ಆಗಲ್ಲ. ನಾನು ತುಂಬ ಹತ್ಬಿಟ್ಟೆ, ಬಟ್ ಎಲ್ಲರೂ ನಾನು ತುಂಬ ಸಪೋರ್ಟ್ ಮಾಡಿದ್ದೀರಾ ನಮ್ಮ ಸಿಂಗರ್ಸ್ ಎಲ್ಲರೂ. ಬಟ್ ಕಾರಣ ಹೇಳಿ ನನ್ನನ್ನು ತೆಗೆದಿದ್ರೆ ನನಗೆ ಬೇಜಾರ್ತಿರಲಿಲ್ಲ ಗೈಸ್. ಕಾರಣನೇ ಕೊಟ್ಟಿಲ್ಲ ಅವರು, ಅದೇ ನನಗೆ ಬೇಜಾರು. ಇಲ್ಲಿ ಎಲ್ಲ ಹೋದರೆಲ್ಲ ವಿನಾಗಬೇಕು ಅಂತಿಲ್ಲ, ಬಟ್ ಈ ಥರ ಮೋಸ ಮಾಡಿದಾಗ ನನಗೆ ತುಂಬ ಬೇಜಾರಾಗುತ್ತೆ. ಸೊ ಹಾಗಾಗಿ ಅತ್ತೆ ಇಟ್ಸ್ ಓಕೆ. ನಾನಿನ್ನು ಈ ವಿಚಾರದಿಂದ ಹೊರಗಡೆ ಬರೋಕ್ಕೆ ಒಂದು 2-3 ದಿನ ಬೇಕು. ಆದರೂ ನನ್ನ ಕಂಟೆಂಟ್ ಕ್ರಿಯೇಟ್ ಒಂದೊಂದು ದಿನ ಬಿಟ್ಟು ಬರ್ತಾ ಇದೆ. ಸಾರಿ, ಬೇಜಾರಾಗಬೇಡಿ. ಕಂಟಿನ್ಯೂಸ್ 100 ಡೇಸ್ ಹೋಗ್ತಾ ಇಲ್ಲ, ಬಟ್ ಐ ವಿಲ್ ಟ್ರೈ ಮೈ ಬೆಸ್ಟ್. ಮೋರಲ್ ಆಫ್ ದಿಸ್ ಯೆಸ್ಟರ್ಡೇಸ್ ಪ್ರೋಗ್ರಾಮ್ ಈಸ್, ನನಗೆ ಏನು ಅನ್ನಿಸ್ತು ಅಂದರೆ ಒಟ್ಟು ಏನಂದರೆ ನೀವು ಒಂದಲ್ಲ ರಿಚ್ ಆಗಿರಬೇಕು, ಒಂದಲ್ಲ ಕ್ಲಾಸಿಕಲ್ ಸಿಂಗರ್ ಆಗಿರಬೇಕು. ಇಷ್ಟೇ. ನೀವು ಎಷ್ಟು ಚೆನ್ನಾಗಿ ಹಾಡಿ, ಯಾರಿಗಿಂತ ಚೆನ್ನಾಗಿ ಹಾಡಿ, ನೋ ಮ್ಯಾಟರ್ಸ್. ಒಟ್ಟು ದುಡ್ಡು ಆಮೇಲೆ ಸಂಗೀತ ಅಷ್ಟೇ. ಯಾವ ದೇವರ ಆಶೀರ್ವಾದ, ಶಾರದೆ ದಯೆ ನಿಮ್ಮ ಮೇಲಿದ್ರೂ ಕೂಡ ದೇವ್ರು ಕೊಟ್ಟರು ಪೂಜಾರಿ ಕೊಡಲ್ಲ ಅಂತಾರಲ್ಲ, ಹಾಗೆ ಮಧ್ಯದಲ್ಲಿ ಮಧ್ಯವರ್ತಿಗಳು ಅಂತ ಒಂದು ಜನ ಇರ್ತಾರೆ. ಸೊ ಅವರಿಂದ ನಿಮಗೆ ಹರ್ಟ್ ಆಗುತ್ತೆ. ನಾನು ನಮ್ಮ ಸಿಂಗರ್ಸ್ ಅವರ ನೋವನ್ನು ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಸೊ ಯಾರು ಕೂಡ ಅನ್ಯತಾ ಭಾವಿಸಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು.